ಬರ್ರಿ ಮನ್ಯಾಗ ಬೆಣ್ಣೆ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಂತ. ಭಾಳ ಅಂದ್ರೆ ಭಾಳ ಚಲೋ ರೀ, ಪಟ್ನ ಆಗ್ತೈತಿ, ಲಘುನ ಆಗ್ತೈತಿ, ಭಾಳ ಚಂದ, ಅಷ್ಟೇನು ಕಷ್ಟ ಇಲ್ಲ. 15 ದಿವ್ಸದ ನೀವು ಕೆನೆ ತೆಗೆದಿಟ್ರೆ ಸಾಕು, ನಿಮ್ಗೆ ಅರ್ಧ ಕಿಲೋ ಮೇಲೆ ಬೆಣ್ಣೆ ಸಿಗ್ತೈತಿ. ತುಪ್ಪ ಕಾಯಿಸಿದ್ರೆ ಒಂದು ಅರ್ಧ ಕಿಲೋ ತುಪ್ಪ ಸಿಗ್ತೈತಿ. 15 ದಿವ್ಸ ತನಕ ಮನ್ಯಾಗ ತಿನ್ನಕ್ಕೆ ಭಾಳ ಅಂದ್ರೆ ಹೆಲ್ತಿಗೂ ಚಲೋ, ಮನೆ ಬೆಣ್ಣೆ ಆಗ್ತೈತಿ, ಫ್ರೆಶ್ ಆಗ್ತೈತಿ. ಹೆಂಗೆ ಮಾಡೋದು ಅಂತ ನೋಡೋಣಂತ. ಈಗ ಇದು ನೋಡಿರಿ ತೋರ್ಸಕತ್ತಿಲ್ಲ. ಈಗ 15 ದಿವ್ಸದ ಕೆನೆ ಐತ್ರಿ ಇದು. ಇದಕ್ಕೆ ನಾ ಏನು ಮಾಡಕತ್ತೀನಿ, ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ಅಂದರೆ ರೂಮ್ ಟೆಂಪ್ರೇಚರ್ ನೀರು ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಏನೈತಿಲ್ಲ ಇದನ್ನು ಕಡಿಯೋಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಅಂದರೆ ನೀವು ಕಡಿಯೋಕೆ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಫ್ರಿಜ್ನಿಂದ ಹೊರಗೆ ತೆಗೆದು ಕೂಡ್ಲೆ ಕೆನೆ ಏನೈತಿಲ್ಲ 3 ತಾಸು ತನಕ ನೀವು ಹೊರಗೆ ಇಡಬೇಕು ರೀ. ಫ್ರಿಜ್ಜಿಂದ ತೆಗೆದು ಕೂಡ್ಲೆ ಕಡಿಯೋಕೆ ಸ್ಟಾರ್ಟ್ ಮಾಡಿದ್ರೆ ಬೆಣ್ಣೆ ಬರೋದಿಲ್ಲ ರೀ. ಈಗ ನೋಡಿರಿ ನನಗೆ ನಿಂತು ಸಾಕಾಯಿತು, ಕೆಳಗೆ ಕೂತು ಕಡಿಯೋಕೆ ಸ್ಟಾರ್ಟ್ ಮಾಡಿದೆ. ಇಸೀಸ ನೀರು ಹಾಕ್ಕೊಂಡು ಏನು ಮಾಡಿರಿ, ಅರ್ಧ ವಾಟಿಗೆ ದಟ್ಟು ನೀರು ಹಾಕ್ಕೊಂಡು ಕಡಿಯೋಕೆ ಚಲೋ ಮಾಡಿರಿ. ಹಿಂಗೆ ಎಷ್ಟು ತನಕ ಕಡಿಬೇಕಂದ್ರೆ ಒಂದು 15ರಿಂದ 20 ನಿಮಿಷ ತನಕ ಕಡಿಬೇಕು ರೀ. ನೀವು ಗ್ಯಾಪ್ ಕೊಟ್ಟಾರ ಕಡೀರಿ, ಇಲ್ಲ ಅಂದ್ರೆ ಕಂಟಿನ್ಯೂಸ್ ನೀವು ಕಡಿದ್ರೆ ಚಲೋ ಇಲ್ಲ ನಡಿತೈತಿ. ನಾ ಏನು ಮಾಡಿ ನೋಡಿರಿ, ಈ ಲೆವೆಲ್ಗೆ ಬಂದೈತಿದ್ದು. ಈಗ ನೋಡಾಕತ್ತೀರಿ ನೀವು, ನೊರಿ ಕಾಣಕತ್ತೈತಿ ನಿಮ್ಗೆ. ಇದಕ್ಕೆ ಮ್ಯಾಲೆ ಬರಾಕತ್ತೈತಿ ಬೆಣ್ಣೆ. ಈ ಪರಿ ಹಿಂಗೆ ಮ್ಯಾಲೆ ನೊರಿ ಬಂತಂದು ಕೂಡಲೇ ಏನು ಮಾಡಬೇಕು, ನೀವು ಸಾವಕಾಶ, ಭಾಳ ಹಿಂಗೆ ಬಂದಾಗ ನೀವು ಜೋರ್ಸೆ ಕಡಿಬಾರ್ದು, ಸಾವಕಾಶ ಮಾಡಬೇಕು, ಸ್ಲೋ ಮಾಡ್ಬೇಕು ನೀವು ಕಡಿಯೋದು. ನಾನು ನಿಮ್ಗೆ ತೋರಿಸ್ತೀನಿ ತಡ್ರಿ. ನೋಡಿರಿ ಈ ಪರಿ ಹಿಂಗೆ ಗಟ್ಟಿ ಆಗಕ್ಕೆ ಚಾಲು ಆಗೈತಿ. ಈಗ ಇದು ಆಗಾಕತ್ತೈತಿ, ಬೆಣ್ಣೆ ಮ್ಯಾಲೆ ಬರಾಕತ್ತೈತಿ ತೇಲಿ. ಹಿಂಗೆ ಸಾವಕಾಶ ಮಾಡ್ಕೋತ ಬರೀ. ಸ್ಟಾರ್ಟಿಂಗ್ ನೀವು ಜೋರು ಮಾಡಿದ್ರೆ ನಡಿತೈತಿ. ಹಿಂಗೆ ಒಮ್ಮೆ ಬೆಣ್ಣೆ ಬರಾಕತ್ತಂದ್ರೆ ಸ್ವಲ್ಪ ಸಾವಕಾಶ ನೀವು ಕಡಿಬೇಕಾಗ್ತದೆ ರೀ. ಹಿಂಗೆ ಕಡ್ದು ಒಂದು 15-20 ನಿಮಿಷ ಮೇಲೆ ಆತ್ರಿ ನಾನು ಸ್ಟಾರ್ಟ್ ಮಾಡಿದ್ದೆ ಕಡಿಯೋಕೆ. ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಕಡಿಯಾಕತ್ತಿದ್ದೆ. ನೀವು ಗ್ಯಾಪ್ ಕೊಟ್ರೆ ಏನಾಗ್ತೈತಿ, ಬೆಣ್ಣೆ ಮ್ಯಾಲೆ ಬರ್ತೈತೆ ರೀ. ಅದಕ್ಕೆ ಸಲ ಗ್ಯಾಪ್ ಕೊಟ್ಟು ಕಡಿಯೋದಟ್ಟ. ನೀವು ನಿಮ್ಮ ಕೆಲಸ ಮಾಡ್ಕೋತ ನಡು 5 ನಿಮಿಷ ಕಡಿದ್ರೆ ನಡೀತೈತೆ ರೀ. ಈಗ ಇದನ್ನೇನು ಮಾಡ್ತೀನಿ, ಈಗ 20 ನಿಮಿಷ ಆದ್ಮೇಲೆ ಓವರ್ನೈಟ್ ಇದನ್ನ ಬಿಟ್ಬಿಡ್ತೀನಿ ರೀ. ಇಲ್ಲೇ ಬಿಟ್ಟು ಒಂದು ಕ್ಲೋಸ್ ಮಾಡಿ ತೆಗೆದಿಟ್ಬಿಡೋಣಂತ. ಈಗ ಮುಂಜಾನೆ ಎದ್ದು ನಿಮ್ಗೆ ತೋರ್ಸಾಕತ್ತೀನಿ ನೋಡಿರಿ. ಈ ಪರಿ ಇಷ್ಟು ಒಂದು 2 ಇಂಚ್ ಅಷ್ಟು ಏನೈತಲ್ಲ ಹಿಂಗೆ ಗಟ್ಟಿ ಅಂದ್ರೆ ಮೇಲೆ ಬಂದಿರ್ತೈತೆ ರೀ. ಇದು ನೋಡಿರಿ ಹಿಂಗೆ ಕಾಣ್ತೈತೆ ನಿಮ್ಗೆ ಬೆಣ್ಣೆ ಇದು ಬೆಣ್ಣಿನ ರೀ. ಇದನ್ನೇನು ಮಾಡಬೇಕು, ಇನ್ನೊಂದು 5 ನಿಮಿಷ ತನಕ, 5 ನಿಮಿಷ ರೀ, ಭಾಳ ಬೇಡ, 5 ನಿಮಿಷ ತನಕ ನೀವು ಕಡಿದ್ರೆ ಏನಾಗ್ತೈತಪ್ಪ ಅಂತಂದ್ರೆ ಈ ಪರಿ ನಿಮಗೆ ಬೆಣ್ಣೆ ಸಿಗ್ತೈತೆ. ನಾನು ಹೊತ್ತಿಗೆ ಕೊಟ್ಟೀನಿ ಕಡಿಯೋಕೆ. ಅವ್ರು ನೋಡಿರಿ ಎಷ್ಟು ಚಂದ ಕಡ್ದು, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಡ್ದು ಹೆಂಗೆ ತೆಗಿಯಾಕತ್ತಾರೆ ನೋಡಿರಿ. ಎಷ್ಟು ಬೆಣ್ಣೆ ಬಂದು 15 ದಿವ್ಸದ ಕೆನೆಗೆ ಇಷ್ಟು ಪರಿ ಬೆಣ್ಣೆ ಬಂದು ಸಿಕ್ಕೈತೆ ರೀ. ಮನ್ಯಾಂದು ಆಗ್ತೈತಿ, ಹುಡುಗರಿಗೂ ಚಲೋ, ಮನೆಯವ್ರಿಗೆ ಎಲ್ಲರಿಗೂ ಚಲೋ ಓದಿಲ್ಲ ರೀ ತಿನ್ನೋಕೆ. ಸುಳ್ಳು ಹೊರಗೆ ತುಪ್ಪ ತರೋದು ಬದಲಿ ಮನ್ಯಾಂದು ಮಾಡ್ಕೊಳ್ಳೋದು ಬೆಸ್ಟ್ ಓದಿಲ್ಲ ರೀ. ಹೊರಗೆ ಎಷ್ಟು ಇದೈತಿ ಬೆಣ್ಣೆ ತುಪ್ಪ, ಮನ್ಯಾಗ ಹಿಂಗೆ ಕಾಡಿಸ್ಕೊಂಡು ಮಾಡ್ಕೊಂಡ್ರೆ ಫ್ರೆಶ್ ಆಗ್ತೈತಿ, ಚಲೋ ಆಗ್ತೈತಿ. ದಿನ ಒಂದಕ್ಕೂ ತುಪ್ಪ ಬೆಣ್ಣೆ ತಿಂದ್ರೆ ಹುಡುಗರಿಗೆ ಚಲೋ ಓದಿಲ್ಲ ರೀ. ಸೊ ಹಾಗಾಗಿ ನಾವು ಮನ್ಯಾಗ ಮಾಡ್ಕೋತೀವಿ ಇದನ್ನು. ನೋಡಿರಿ ಎಷ್ಟು ಪರಿ ಬೆಣ್ಣೆ ಬಂದೈತೆ ನೋಡಿರಿ, ನಿಮ್ಗೆ ಕಾಣಕತ್ತೈತೆ ಅದಿಲ್ಲ. ಇದು ಅರ್ಧ ಕಿಲೋ ಮೇಲೆ ಐತ್ರಿ. ಇದು ಕಾಯಿಸಿದ್ರು ನಮ್ಗೆ ಹತ್ರ ಅರ್ಧ ಕಿಲೋ ಅಷ್ಟು ತುಪ್ಪನೂ ಸಿಗ್ತೈತೆ ರೀ ಈ ಸದ. ಬಟ್ ನಮಗೆ ರೊಟ್ಯಾಗ, ಚಪಾತಿ ಒಳಗೆ ಮತ್ತು ಅಕ್ಕಿ ರೊಟ್ಟಿ ಒಳಗೆಲ್ಲ ನಮಗೆ ಬೆಣ್ಣೆನ ನೋಡಿರ್ಬೇಕು ನೀವು. ಆ ತಾಟ್ ಹಚ್ತಿರ್ತಿಲ್ಲ, ದಿನ ಬೆಣ್ಣೆ ಹಚ್ತೀನಿ. ಬೆಣ್ಣೆ ಇಲ್ಲದೆ ನಾವು ಊಟ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಮಾಡಿರಿ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಹಿಂಗೆ ಲೈಕ್ ಮಾಡ್ಕೊತೀರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್.